ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ತುಂಬ ಹಿಂದೆನೇ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಂಥ ವಿಡಿಯೋ ಇದು, ಅಂದರೆ ವ್ಲಾಗ್ ಇದು. ಸೊ ಕಂಪ್ಲೀಟಾಗಿ ಯಾಕಂದರೆ ನನಗಾಗಿರುವಂಥ ಎಕ್ಸ್ಪೀರಿಯೆನ್ಸ್ನ ಸೊ ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಎಲ್ಲರಿಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೋ ಏನೋ ಗೊತ್ತಿಲ್ಲ. ಬಟ್ ಇನ್ನೇನು ಹಬ್ಬ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲರೂ ಕೂಡ ಮೈಸೂರು ಸಿಲ್ಕ್ ಸ್ಯಾರಿನ ತೊಗೋಬೇಕು ಅಂತಲೇ ಅಂದ್ಕೊಂಡಿರ್ತೀರ. ಸೊ ಅದಕ್ಕೋಸ್ಕರ ನನಗಾಗಿರುವಂಥ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ತುಂಬ ದಿನದಿಂದ ಹೇಳ್ತಾನೆ ಇದ್ದೆ. ಸೊ ಫೈನಲಿ ಇವತ್ತು ಹೇಳಲೇಬೇಕು, ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ 50% ಆಫರ್ ಅಂತೆ ಅದು ಇದು ಅಂತ ಹೇಳಿ ಸೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮೈಸೂರು ಸಿಲ್ಕ್ ಸ್ಯಾರಿನ. ಸೊ ತುಂಬ ಜನ ಗೊತ್ತಿಲ್ಲದೇನೋ ಅಥವಾ ಅದ್ರ ಬಗ್ಗೆ ABCD ಕೂಡ ಗೊತ್ತಿಲ್ಲದೆ ಇರೋರು ಆದರೆ ನನ್ನ ಹಾಗೆ. ಸೊ ಕೆಲವೊಂದು ಕಡೆ ಮೋಸ ಹೋಗ್ಬಿಡ್ತೀವಿ. ಹಾಗಾಗಿ ಸೊ ಇದನ್ನು ಶೇರ್ ಮಾಡಿದ್ರೆ ಎಷ್ಟೋ ಹೆಣ್ಮಕ್ಳುಗಳಿಗೆ ಹೆಲ್ಪ್ ಆಗುತ್ತೆ, ಎಕ್ಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು. ಯಾಕಂದರೆ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಏನಿಲ್ಲ ಅಂದರೂ ಒಂದು 7,000ಇಂದ 8,000 ಇರುತ್ತೆ. ಇಲ್ಲ ಒಂದು ಒಳ್ಳೆ GSM ಅಂತ ಏನು ಹೇಳ್ತಾರೆ 120 ಅಥವಾ 140 ಈ ಥರ GSM ಅಲ್ಲಿ ತೊಗೋಬೇಕು ಅಂದರೆ ಏನಿಲ್ಲ ಅಂದರೂ 9,000 ಅಥವಾ 10,000 11,000 ಹಿಂಗೆ ಹೇಳ್ತಾ ಇರ್ತಾರೆ. ಸ್ವಲ್ಪ ಬೈ ಮಾಡೋದಕ್ಕೆ ಆ ಥರ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಕಷ್ಟ ಆಗಿದ್ರೂ ಪರವಾಗಿಲ್ಲ ಅಂತ ಹೇಳಿ ಎಷ್ಟೋ ಜನ ಒಂದಾದರೂ ಇರಲಿ ಅಂತ ಹೇಳಿ ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊತಾ ಇರ್ತೀವಿ ಅಲ್ವಾ. ಸೊ ಅದಕ್ಕೆ ಎಲ್ಲಿ ನಾನು ಮೋಸ ಹೋಗಿದ್ದು ಮತ್ತು ಎಲ್ಲಿ ಚೆನ್ನಾಗಿ ಒಂದು ಒಳ್ಳೆ ಮೈಸೂರು ಸಿಲ್ಕ್ ಸ್ಯಾರಿ ಸಿಗುತ್ತೆ ಅದೆಲ್ಲನೂ ಕೂಡ ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ಹೇಳ್ತೀನಿ. ಸೊ ಕೊನೆವರೆಗೂ ವ್ಲಾಗನ್ನ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ ವ್ಲಾಗ್ಗಳಂತ ಹೇಳ್ತಾ. ಸೊ ಬನ್ನಿ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಮೈಸೂರು ಸಿಲ್ಕ್ ಸ್ಯಾರಿದು. ಸೊ ಎಸ್, ನಾನು ಬ್ಯಾಕ್ ಕ್ಯಾಮ್ರಾಯಿಂದನೇ ವಿಡಿಯೋನ ಮಾಡ್ತೀನಿ. ಬಿಕಾಸ್ ಫ್ರಂಟ್ ಕ್ಯಾಮ್ರಾಯಿಂದ ನಾನು ಜರಿ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮಗೆ ಝೂಮ್ ಮಾಡಿ ತೋರಿಸಿದ್ರೆ ಎಲ್ಲವೂ ಕೂಡ ಕ್ಲಾರಿಟಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಬ್ಯಾಕ್ ಕ್ಯಾಮ್ರಾಯಿಂದ ನಿಮಗೆ ವಾಯ್ಸ್ ಓವರ್ ಕೊಟ್ಕೊಂಡು ಎಲ್ಲನೂ ಕೂಡ ಕಂಪ್ಲೀಟಾಗಿ ಹೇಳ್ತೀನಿ. ಹಾಗೆ ಮಿಸ್ ಮಾಡಿದ್ರೆ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋನೂ ಅಲ್ಲ, ಕೊಲಾಬ್ರೇಷನ್ನೂ ಅಲ್ಲ. ಸೊ ನನಗಾಗಿರೋಂಥ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು, ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ಬನ್ನಿ ಹಾಗಿದ್ರೆ ಬ್ಲಾಗ್ನ ಸ್ಟಾರ್ಟ್ ಮಾಡಿ. ನಿಮಗೆ ಈ ಒಂದು 2 ಸ್ಯಾರಿನ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಮೊದಲಿಂದ ಯಾರೆಲ್ಲ ಇರ್ತೀರ ಸೊ ಅವ್ರಿಗೆ ಗೊತ್ತಿರುತ್ತೆ ಆಲ್ರೆಡಿ. ಸೊ ಇವೆರಡೂ ಕೂಡ ನಾನು ಒಂದು ಶಾಪಿಂದನೇ ತೊಗೊಂಡಿದ್ದು. ಸೊ ಇದು ಥಿಕ್ನೆಸ್ ಓಕೆ ಪರವಾಗಿಲ್ಲ, ಬಿಕಾಸ್ ಇದಕ್ಕೆ ನಾನು ಪೇ ಮಾಡಿರೋದು ಅಮೌಂಟನ್ನ 12,000. ಸೊ 12,000 ಪೇ ಮಾಡಿರೋದ್ರಿಂದ ಪರವಾಗಿಲ್ಲ, ಅಷ್ಟು ಥಿಕ್ನೆಸ್ ಇಲ್ಲ, ತುಂಬ ತೆಳುವಾಗೇ ಇದೆ, ನೀವೇ ನೋಡ್ತಾ ಇರ್ಬೋದು, ಓಕೆನಾ? ಸೊ ಇದು ಒಂದು ಸ್ಯಾರಿ, ಇದಕ್ಕೆಲ್ಲ ನಾನು ಆಲ್ರೆಡಿ ಕುಚ್ಚಸ್ ಎಲ್ಲ ಹಾಕಿದ್ದೀನಿ. ಇದು 1 year ಆಯಿತು ನಾನು ಸ್ಯಾರಿ ಪರ್ಚೇಸ್ ಮಾಡಿ. ಅದಾದಮೇಲೆ ಇದು ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ತೊಗೊಂಡಿದ್ದಂಥ ಸ್ಯಾರಿ. ಸೊ ಇದಕ್ಕೆ ನಾನು ಪೇ ಮಾಡಿರುವಂಥದ್ದು ಬಂದು 9,500. ಸೊ ಇದನ್ನು ನೋಡಿ ಹೆಂಗಿದೆ ಅಂತ ಹೇಳಿಬಿಟ್ಟು, ಓಕೆನಾ? ಸೊ ಇವೆರಡೂ ಕೂಡ ಒಂದೇ ಶಾಪಿಂದ ನಾನು ಬೈ ಮಾಡಿರೋದು. ಸೊ ಇವೆರಡು ಥಿಕ್ನೆಸ್ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಏನಿಲ್ಲ, ಓಕೆ? ಇಲ್ಲೇ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಇದ್ರ ಥಿಕ್ನೆಸ್ ಎಲ್ಲ ನಿಮಗೆ ಇಲ್ಲೇ ಗೊತ್ತಾಗ್ತಾ ಇದೆ. ಸೊ ಇದ್ರ ಥಿಕ್ನೆಸ್ಸು ಕೂಡ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಸೊ ಇವಾಗ ಇನ್ನೆರಡು ಸ್ಯಾರಿಗಳು ಇತ್ತೀಚೆಗೆ ನಾನು ಪರ್ಚೇಸ್ ಮಾಡಿದಂಥದ್ದು. ಅಂದರೆ ನಾನು ಕುಚ್ಚು ಹಾಕಬೇಕಾದ್ರೆ ನಿಮ್ಮೆಲ್ರಿಗೂ ಕೂಡ ನಾನು ತೋರಿಸಿದ್ದೀನಿ. ಸೊ ಅದೇ ಸ್ಯಾರಿಗಳನ್ನ ಇವಾಗ ತೋರಿಸ್ತೀನಿ. ಎಸ್, ಇದು ಪರ್ಪಲ್ ಕಲರ್ದು, ಓಕೆ? ಈ ಥರ ಇದೆ, ಇಲ್ಲಿ ಮಧ್ಯ ಸ್ಟ್ರೈಪ್ಸ್ ಬಂದಿದೆ, ಮತ್ತು ಇಲ್ಲಿ ಈ ಥರ ಪ್ಲೈನ್ ಬಂದು ಮತ್ತು ಈ ಥರ ಬಾರ್ಡರ್ ಇದೆ. ಸೊ ಈ ಬಾರ್ಡರ್ ಹೇಗಿದೆ ಅಂತ ಹೇಳಿಬಿಟ್ಟು ನೋಡಿ, ಈ ಥಿಕ್ನೆಸ್ ಮತ್ತು ಈ ಥಿಕ್ನೆಸ್. ಸೊ ಇವೆರಡೂ ಕಂಪೇರ್ ಮಾಡಿ ನೋಡಿ. ಸೊ ಇದಕ್ಕೆ ನಾನು ಎಷ್ಟು ಪೇ ಮಾಡಿದ್ದೀನಿ ಅಂತ ಹೇಳಿ ನಿಮಗೆ, ಇದಕ್ಕಿಂತನೂ ಕೂಡ ನಾನು ಕಡಿಮೆ ಮಾಡಿದ್ದೀನಾ ಅಥವಾ ಜಾಸ್ತಿ ಮಾಡಿದ್ದೀನಾ ನೀವೇ ಕಮೆಂಟ್ ಮಾಡಿ ತಿಳಿಸಿ ನನಗೆ, ಓಕೆ? ಈ ಜರಿದೆಲ್ಲ ಕಾಣಿಸ್ತಾ ಇದೆ ಅಲ್ವಾ? ಸೊ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಹಾಗೆ ಇದ್ರದ್ದು ನೋಡಿ, ಇದ್ರದ್ದು ಹೆಂಗಿದೆ ಅಂತ ಹೇಳಿಬಿಟ್ಟು, ಓಕೆನಾ? ಸೊ ಈಗ ಮತ್ತೆ ಇದನ್ನು ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ ಹೇಳ್ತೀನಿ. ಇದ್ರ ಜೊತೆಗೆ ಇನ್ನೂ ಒಂದನ್ನು ಪರ್ಚೇಸ್ ಮಾಡಿದೆ, ಎರಡೂ ಕೂಡ ಸೆಲ್ಫ್ ಕಲರೇನೆ. ಸೊ ಇದು ಕೂಡ ಅಷ್ಟೇ, ಥಿಕ್ನೆಸ್ ವೆರಿ 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 ಗುಡ್ ಇದೆ, ಎರಡೂ ಕೂಡ ಅಷ್ಟೇ, ಇದು ಮತ್ತು ಇದು ಅದು ಆಫ್ ಆ್ಯಂಡ್ ಆಫ್ ಬರುತ್ತೆ, ಸ್ಟ್ರೈಪ್ಸ್ ಅದು ಮಧ್ಯ ಬರುತ್ತೆ. ಇದು ಬಂದು ಫುಲ್ ಬಾಡಿ ಫುಲ್ ಈ ಥರ
ಸ್ಟ್ರೈಪ್ಸ್ ಬರುತ್ತೆ. ಓಕೆ, ಇದು ಬಂದು ಬಾರ್ಡರ್ ಥಿಕ್ನೆಸ್ ನೋಡಿ ಇದನ್ನು ಕೂಡ. ಸೊ ಇಲ್ಲಿರೋವಂಥದ್ದು ಎರಡೂ ನೀವು ಕಂಪೇರ್ ಮಾಡಿ ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಓಕೆನಾ? ಸೊ ಇವಾಗ ನೋಡಿದ್ರಿ ಅಲ್ವಾ, ಈ ಒಂದು ಸ್ಯಾರಿ ಮತ್ತು ಈ ಒಂದು ಸ್ಯಾರಿ ಎರಡನ್ನೂ ಕೂಡ ಒಂದೇ ಶಾಪ್ನಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಅದು ಯಾವುದು ಅಂತ ಹೇಳ್ತೀನಿ. ಹಾಗೆಯೇ ಅವ್ರದ್ದು ಏನೇ ಒಂದು ಕಾಂಟ್ಯಾಕ್ಟ್ ನಂಬರ್ ಅಂದರೆ ವಾಟ್ಸಪ್ ನಂಬರ್ ಆಗಿರ್ಬೋದು, ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಇರುವಂಥದ್ದು ಎಲ್ಲನೂ ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಖಂಡಿತ ಹೋಗಿ ಬೈ ಮಾಡಿ. ಬಿಕಾಸ್ ನಾನು ಯಾವ ಶಾಪ್ ನೇಮು ಹೇಳಲ್ಲ. ಅಂದರೆ ಇದು ನಾನು ಹಳೇದು ಎಲ್ಲಿ ತೊಗೊಂಡಿದ್ದೆ ಅದನ್ನೆಲ್ಲ ಆಲ್ರೆಡಿ ನಾನು ಬ್ಲಾಗಲ್ಲಿ ಹಾಕಿದ್ದೀನಿ. ಸೊ ನೋಡಿ ಬೇಕಾದರೆ ಗ್ರೀನ್ ಆ್ಯಂಡ್ ಪರ್ಪಲ್ಗೆ ಎಷ್ಟು ಪೇ ಮಾಡಿದ್ದೀನಿ ಅಂತ ಹೇಳಿ ತಿಳಿಸಿ. ನೆಕ್ಸ್ಟು ವ್ಲಾಗ್ಗಳಲ್ಲಿ ನಿಮಗೆ ಖಂಡಿತ ನಾನು ಎಷ್ಟು ಪೇ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನಿಮಗೆ ಹೇಳ್ತೀನಿ ನಾನು. ಓಕೆನಾ? ಸೊ ಆವಾಗ ಶೇರ್ ಮಾಡ್ತೀನಿ, ಇವಾಗ ಸದ್ಯಕ್ಕೆ ಶೇರ್ ಮಾಡಲ್ಲ. ಹಾಗೆ ಅದು ಬಂದು ಸಾಯಿರಾಮ್ ಕಲೆಕ್ಷನ್ಸ್ ಅಂತ ಹೇಳಿಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುವಂಥ ಕಲೆಕ್ಷನ್ಸ್ನ ಹಾಕ್ತಾರೆ. ಹಾಗೆ ತುಂಬಾ ಜಾಸ್ತಿಗೂ ಇಲ್ಲ, ಅವರು ಸ್ವಲ್ಪ ಮಾತ್ರ ಲಾಭ ಇಟ್ಕೊಂಡು ಮಾರ್ತೀನಿ ಅಂತ ಅವ್ರದ್ದು ಪೇಜಸ್ನ ನೀವು ಓಪನ್ ಮಾಡಿದ್ರೆ ಪ್ರತಿ ಒಂದು ಕೂಡ ಅವರು ತಿಳಿಸಿದ್ದಾರೆ. ಸೊ ನೀವು ಹೋಗಿ ಅಲ್ಲಿ ಇಷ್ಟ ಆದರೆ ತೊಗೊಳ್ಳಿ. ಬಟ್ ಎಷ್ಟೋ ಜನ ಬ್ಯಾಂಗ್ಳೂರಲ್ಲೇ ಇರ್ತೀರ ಅಲ್ವಾ, ಸೊ ಅಲ್ಲಿಗೆ ಹೋಗೋದಾದರೆ ಅದೇ ಶಾಪ್ಗೆ ಹೋಗ್ಬಿಟ್ಟು ತೊಗೊಳ್ಳಿ. ಯಾಕಂದರೆ ನಾನು ಖಂಡಿತವಾಗ್ಲೂ ಸಜೆಸ್ಟ್ ಮಾಡ್ತೀನಿ ಅದೇ ಶಾಪಲ್ಲಿ ತೊಗೊಳ್ಳಿ ಅಂತ. 500ಇಂದ 1000 ಅಷ್ಟೇ ಆಫರ್ಗಳನ್ನ ಕೊಡೋದು. ಯಾಕಂದರೆ ಅವರು ಅಷ್ಟೊಂದು ಎಕ್ಸ್ಟ್ರೀಮಾಗಿ ನಮಗೆ ಇದೇನು 9,500 ಇದು ಆ್ಯಕ್ಚುಲಿ ಇದ್ರ ತೂಕ ಮತ್ತು ಇದ್ರ ತೂಕ ನೋಡಿದ್ರೆ ನಿಜವಾಗ್ಲೂ ಇದೇ ತೂಕ ಕಡಿಮೆ ಇದೆ. GSM ಮೇಲೆ ಹೋಗುತ್ತೆ ಅಲ್ವಾ, ತೂಕದ ಮೇಲೆ ಹೋಗುತ್ತೆ. ಮತ್ತು ಜರಿದು ಇದಕ್ಕೆ ಎಷ್ಟು ಜರಿ ಫುಲ್ ಸ್ಟ್ರೈಪ್ಸ್ ಬಂದಿದೆ, ಇದು ಬಾಡಿ ಫುಲ್ ಬಂದಿದೆ. ಓಕೆನಾ? ಸೊ ಇದಕ್ಕೂ ಕಂಪೇರ್ ಮಾಡಿದ್ರೆ ಏನು ಅಂದರೆ ಏನೂ ಇಲ್ಲ. ಸೊ ಓಕೆ, ನೋಡೋಣ ಏನು ಅಂತ ಹೇಳಿಬಿಟ್ಟು. ಇದು ಕ್ವಾಲಿಟಿ KSI ಸ್ಯಾರೀಸ್ದು ಏನು ಕ್ವಾಲಿಟಿ ಬರುತ್ತೆ, ಆ ಥಿಕ್ನೆಸ್ ಬರುತ್ತೆ. ಸೊ ಖಂಡಿತ ಅದೇ ಥರ ಇದೆ. ತುಂಬಾ ಇಷ್ಟ ಆಯಿತು. ಅವ್ರ ಹತ್ರ ಪ್ಯೂರ್ CSG ಜರಿ ಅಂತ ಏನು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ನಿಜವಾಗ್ಲೂ ನನಗೆ ಒಂದು ಶಾಪ್ಗೆ ಹೋಗಿದ್ದೆ ಇತ್ತೀಚೆಗೆ. ಆ ಶಾಪಲ್ಲಿ ನೋಡೋಣ ಕ್ವಾಲಿಟಿ ಹೇಗಿರುತ್ತೆ ಅಂತ ಹೇಳಿ ತಗೊಳ್ಳೋದಕ್ಕೆ ಹೋಗಲಿಲ್ಲ, ಬಟ್ ಕ್ವಾಲಿಟಿ ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಮೈಸೂರು ಸಿಲ್ಕ್ ಸ್ಯಾರಿನ ಓಪನ್ ಮಾಡಿಸಿದಾಗ ಸೇಮ್ ಟು ಸೇಮ್ ಈ ಒಂದು ಸ್ಯಾರಿನ ತೊಗೋಬೇಕಾದ್ರೆ ಏನಿತ್ತು ಕ್ವಾಲಿಟಿ, ಸೊ ಅದೇ ಕ್ವಾಲಿಟಿ ಇತ್ತು. ಸೊ ಆವಾಗ ಅಂದ್ಕೊಂಡೆ ಇಲ್ಲ, ಮೈಸೂರು ಸಿಲ್ಕ್ ಸ್ಯಾರೀಸ್ನ ತೊಗೋಬೇಕು ಅಂದರೆ ನಾನು ಸಾಯಿರಾಮ್ ಕಲೆಕ್ಷನ್ಸಲ್ಲೇ ತೊಗೋಬೇಕು ಅಂತ ಹೇಳಿ ಡಿಸೈಡ್ ಆಗಿ. ಸೊ ಇವಾಗ ಈ 2 ಸ್ಯಾರೀಸ್ನ ನಾನು ಆಲ್ರೆಡಿ ತೊಗೊಂಡಿದ್ದೀನಿ. ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಇವಾಗಲೂ ಕೂಡ ಅಷ್ಟೇ ಒಂದು 500ಇಂದ 1000ವರೆಗೂ ಅವರು ಆಫರ್ನ ಬಿಡ್ತಾ ಇದ್ದಾರೆ. ಖಂಡಿತ ಹೋಗಿ ತೊಗೊಂಡ್ಮೇಲೆ ನೀವೇ ನನಗೆ ಬಂದು ಕಮೆಂಟ್ ಮಾಡ್ತೀರಾ. ಸೊ ನೀವು ಸಜೆಸ್ಟ್ ಮಾಡಿದ್ದು ತುಂಬಾ ಒಳ್ಳೆಯದಾಯಿತು ಅಂತ. ಆಲ್ಮೋಸ್ಟ್ ಇವಾಗ ತುಂಬ ಜನ ಆಗಿದ್ದಾರೆ. ಸೊ ನಿಮಗೂ ಯಾರಿಗಾದರೂ ಗೊತ್ತಿರ್ಬೋದು ಅಂದ್ಕೊತೀನಿ. ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಹೌದು ನಾನು ಕೂಡ ತೊಗೊಂಡಿದ್ದೀನಿ ಅಂತ ಹೇಳಿ. ಸೊ ಖುಷಿ ಆಗುತ್ತೆ. ಹಾಗೆ ಈ ಥರ, ಯಾಕಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ₹1 ಸೇರಿಸಿ ನಾವು ತೊಗೋಬೇಕು ಅಂತ ಹೋಗ್ತೀವಿ. ತುಂಬಾ ಕಷ್ಟಪಟ್ಟಿರ್ತೀವಿ. ಆ ದುಡ್ಡನ್ನ ಸೇವಿಂಗ್ಸ್ ಮಾಡಿ ಕೊನೆಗೆ ಒಂದು ಸ್ಯಾರಿಗೆ ಹಾಕಬೇಕು ಅಂತ ಅಂದಾಗ ಅದು ಕ್ವಾಲಿಟಿ ಇಲ್ಲ ಅಂತ ಅಂದಾಗ ತುಂಬ ಬೇಜಾರಾಗುತ್ತೆ. ಸೊ ಇದು ಸಾಯಿರಾಮ್ ಕಲೆಕ್ಷನ್ಸ್ ನಾನು ತುಂಬ ಹಿಂದೆಯಿಂದನೇ ನಾನು ಫಾಲೋ ಮಾಡ್ತಾ ಇದ್ದೆ. ಅವ್ರಿಗೆ ಅಷ್ಟೊಂಥರ ಫಾಲೋವರ್ಸ್ ಏನೂ ಇರಲಿಲ್ಲ ಆವಾಗ. ಬಟ್ ನಾನು ಸ್ವಲ್ಪ ಡಿಲೇ ಮಾಡಿದೆ ಅವ್ರ ಹತ್ರ ತೊಗೊಳೋದನ್ನ. ಇದ್ದಕ್ಕಿದ್ದಾಗೆ ಅವ್ರ ಹತ್ರನೇ 1-2 ತರಿಸ್ಕೊಂಬಿಡೋಣ, ನೋಡೋಣ ಹೇಗಿದ್ರು ಆಫರ್ ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಸಡನ್ ನಾನು ಇವೆರಡನ್ನ ಬುಕ್ ಮಾಡಿದ್ದು. ಬಟ್ ಕ್ವಾಲಿಟಿ ಅಂತೂ ಸಿಕ್ಕಾಬಿಟ್ಟೆ. ನನಗೆ ತುಂಬಾ ಟೆನ್ಷನ್ ಆಗಿತ್ತು. ಅಲ್ಲಿ ಸ್ಯಾರಿ ಬರೋವರೆಗೂ ತುಂಬಾ ಟೆನ್ಷನ್ ಆಗಿತ್ತು ಹೇಗಿರುತ್ತೋ ಕ್ವಾಲಿಟಿ ಅಂತ. ಸೊ ಬಂದಮೇಲೆ ತುಂಬಾ ಖುಷಿ ಆಯಿತು. ಸೊ ಖಂಡಿತ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಎಷ್ಟೋ ಕಡೆ 50% ಆಫರ್ ಅಂತ ಹೇಳಿಬಿಟ್ಟು ಹೋಗಿ ಎಲ್ಲೆಲ್ಲೋ ತೊಗೊಳೋದಕ್ಕೆ ಹೋಗಬೇಡಿ. ಸೊ ಕ್ವಾಲಿಟಿನೇ ನೋಡಿ, ಕ್ವಾಂಟಿಟಿನ ನೋಡಿ. ಯಾಕಂದರೆ ಲಾಂಗ್ ಟೈಮ್ವರೆಗೂ ಇಟ್ಕೊಂಡಿರ್ತೀವಿ ಸ್ಯಾರೀಸ್ನ. ಅದು ಮೈಸೂರು ಸಿಲ್ಕ್ ಸ್ಯಾರಿ ಒಳ್ಳೆ ಕ್ವಾಲಿಟಿದು ಬೇಕು ಅಂತ ಎಷ್ಟೋ ಜನ ಹುಡುಕ್ತಾ ಇರ್ತೀವಿ ಅಲ್ವಾ. ಸೊ ಹಾಗಾಗಿ ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್. ನಾನು ತುಂಬ ಹಿಂದೆನೇ ಮಾಡಬೇಕಾಗಿದ್ದಂಥ ವಿಡಿಯೋ ಇದು. ಯಾಕಂದರೆ 6-7 ತಿಂಗಳು ಮುಂಚೆ ಈ ಸ್ಯಾರಿ ನನಗೆ ಯಾವಾಗ ಸಿಕ್ತು, ಸೊ ಆಗಲೇ ನಿಮ್ಮ ಹತ್ರ ವಿಡಿಯೋದಲ್ಲಿ ಹೇಳ್ಕೊಬೇಕು ಅಂತಲೇ ಇದ್ದೆ. ಬಟ್ ನೋಡಿ ಈಗ ಟೈಮ್ ಬಂತು. ಹೇಗಿದ್ರೂ ಇವಾಗ ಸೇಲ್ ಹಾಕ್ತಾ ಇದ್ದಾರೆ ಎಲ್ಲ ಕಡೆ. ಇವಾಗ ಹೇಳಿಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ವ್ಲಾಗ್ನ ಮಾಡಿದೆ. ಸಾಯಿರಾಮ್ ಕಲೆಕ್ಷನ್ಸ್ ಅಂತ ಹೋಗ್ಬಿಟ್ಟು ನೀವು ಇನ್ಸ್ಟಾಗ್ರಾಮ್ನಲ್ಲಿ ಸರ್ಚ್ ಮಾಡಿದರೆ ಸಾಕು, ಅವ್ರ ಪೇಜ್ ಸಿಗುತ್ತೆ. ಸೊ ಅವ್ರದ್ದು ವಾಟ್ಸಪ್ ನಂಬರ್ನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವಾಟ್ಸಪ್ಪಲ್ಲಿ ನಿಮಗೆ
ಈ ಥರ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂತ ಹಾಕಿದ್ರೆ ಸಾಕು ಅವ್ರು ಫೋಟೋಸ್ಗಳನ್ನ ಸೆಂಡ್ ಮಾಡ್ತಾರೆ. ಸೊ ಇಲ್ಲಾಂದರೆ ನೀವು ನಿಮಗೆ ಬೇರೆ ಬೇರೆ ಡಿಫ್ರೆಂಟಾಗಿ ಬೇಕು ಅಂತ ಅಂದರೆ ನೀವು ಹೋಗಿ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ಬೋದು, ಡೈಲಿ ಅಪ್ಲೋಡ್ ಮಾಡ್ತಾನೆ ಇದ್ದಾರೆ. ಸೊ ಖಂಡಿತ ಅಲ್ಲೇ ತೊಗೊಳ್ಳಿ. ಹಾಗೆ ಅಲ್ಲೇ ಎಲ್ಲಾದರೂ ಹತ್ತಿರದಲ್ಲಿ ಇದ್ದರೆ ನೀವು ಖಂಡಿತ ಶಾಪ್ಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಟಚ್ ಆ್ಯಂಡ್ ಫೀಲ್ ಮಾಡೇ ತೊಗೊಳ್ಳಿ. ಖಂಡಿತ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಹತ್ರ ಆಲ್ರೆಡಿ ಇಷ್ಟೊತ್ತಿಗೆ ಎಷ್ಟೋ ಜನಗಳ ಹತ್ರ ಒಂದಲ್ಲ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಇದ್ದೇ ಇರುತ್ತೆ. ಸೊ ಕಂಪೇರ್ ಮಾಡಿ ನೋಡಿ, ಆ ಸ್ಯಾರಿಗೂ ಈ ಸ್ಯಾರಿಗೂ ನಿಮಗೆ ಗೊತ್ತಾಗುತ್ತೆ ಆವಾಗ ನಾನು ಹೇಳಿದ ನಿಜನೋ ಸುಳ್ಳು ಅಂತ ಹೇಳಿಬಿಟ್ಟು. ಓಕೆ ಫ್ರೆಂಡ್ಸ್, ಇವತ್ತು ಈ ಒಂದು ಮೈಸೂರು ಸಿಲ್ಕ್ ಸ್ಯಾರಿದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಿಮಗೆ ಒಂದು ಸ್ವಲ್ಪನಾದ್ರೂ ಇದರಿಂದ ಈ ಮೈಸೂರು ಸಿಲ್ಕ್ ಸ್ಯಾರಿದು ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದೀನಿ ಅದು ಸ್ವಲ್ಪನಾದರೂ ಕೆಲವೊಬ್ರಿಗಾದ್ರೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಖಂಡಿತ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.